ಒಂದು ಕಡೆ ತಮಿಳುನಾಡು ಮುಖ್ಯಮಂತ್ರಿ ಹಾಗೆ ಕರ್ನಾಟಕದ ಮುಖ್ಯಮಂತ್ರಿ ಮುಖಾಮುಖಿ ಆಗಿದ್ದಾರೆ. ಇನ್ನೊಂದು ಕಡೆ ಕರ್ನಾಟಕದಿಂದ ತಮಿಳುನಾಡಿಗೆ ಏನು ನೀರು ಹರಿತಾ ಇದೆ, ಕಾವೇರಿ ನೀರು, ಅದಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಕಾವೇರಿ ಹೋರಾಟ ಮುಂದುವರೆದಿದೆ. ತಮಿಳುನಾಡಿಗೆ ನೀರು ಬಿಡುಗಡೆ ಖಂಡಿಸಿ ಒಂದು ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಬೋಗಸೆ ನೀರು ಚಳುವಳಿಯನ್ನು ಮಾಡಲಾಗ್ತಿರುವಂಥದ್ದು. ಬೋಗಸೆಯಲ್ಲಿ ನೀರು ಕುಡಿಯುವ ಮೂಲಕ ರೈತ ಸಂಘ ಹಾಗೆ ಕನ್ನಡ ಸೇನೆ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ಕಿಚ್ಚನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಒಂದು ಪ್ರತಿಭಟನೆಯನ್ನ ಅವರು ಮಾಡ್ತಿದ್ದಾರೆ. ನಮ್ಮ ರೈತರಿಗೆ ಬೊಗಸೆಯಷ್ಟು ನೀರು ಕೊಟ್ಟು ಮಿಕ್ಕಂಥ ನೀರನ್ನು ತಮಿಳುನಾಡಿಗೆ ಬಿಡ್ತಾ ಇದ್ದಾರೆ. ಈ ಕೂಡಲೇ ತಮಿಳುನಾಡಿಗೆ ಏನು ನೀರನ್ನು ಹರಿಸ್ತಾ ಇದ್ದಾರೋ ಅದನ್ನು ನಿಲ್ಲಿಸಬೇಕು ಅಂತ ಹೇಳಿ ಇದನ್ನು ಒತ್ತಾಯಿಸಿ ರಸ್ತೆ ತಡೆದು ಪ್ರತಿಭಟನಾಕಾರರು ಈ ಒಂದು ಹೋರಾಟವನ್ನು ಮಾಡಿದ್ದಾರೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಇವತ್ತು ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು, ಅದರ ಜೊತೆಗೆ ರೈತ ಸಂಘಟನೆ ಕಾರ್ಯಕರ್ತರು, ರೈತರು ಎಲ್ಲರೂ ಕೂಡ ಬೊಗಸೆ ಚಳುವಳಿಯನ್ನು ಇವತ್ತು ಮಾಡಿದ್ದಾರೆ. ಇಂದು ಕನ್ನಡ ಸೇನೆ ರೈತ ಸಂಘಟನೆ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯದ ರೈತರಿಗೆ ಮಾತು ತಪ್ಪಿ ವಚನಭ್ರಷ್ಟರಾಗಿರುವ 18,000 ಕ್ಯೂಸೆಸ್ ತಮಿಳುನಾಡಿಗೆ ಬಿಡ್ತಾ ಇರುವ ಸರ್ಕಾರದ ಕ್ರಮವನ್ನು ಖಂಡಿಸಿ ಇಂದು ನಾವು ಬೊಗಸೆ ನೀರು ಕುಡಿಯೋದರ ಮೂಲಕ ವಿನೂತನ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ರಾಜ್ಯದ ಮುಖ್ಯಮಂತ್ರಿಗಳೇ, ಈಗಾಗಲೇ ಕಪಿನಿ ಜಲಾಶಯದಲ್ಲಿ 7 ಅಡಿ ಕಮ್ಮಿ ಆಗಿದೆ. ಕಪಿನಿ ಜಲಾಶಯಕ್ಕೆ ಬಾಗಿನ ಅರ್ಪಿಸುವ ಈ ಸಂದರ್ಭಕ್ಕೆ ನೀವು ತಮಿಳುನಾಡಿಗೆ ಬಿಟ್ಟು ಕರ್ನಾಟಕ ರಾಜ್ಯದ ಜನರ ವಚನಭ್ರಷ್ಟರಾಗಿದ್ದೀರಿಯಾ? ನಿನ್ನೆ ನಡೆದ ನೀರಾವರಿ ಸಚಿವರ ಕಾವೇರಿ ಕೊಳದ ರೈತರ ಸಭೆ ಮತ್ತು ಶಾಸಕರ ಸಭೆಯಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರ ಶಾಸಕರು ಮಾತಾಡಿದ್ರು ಕೂಡ ಯಾರು ಅವ್ರ ಮಾತಿಗೆ ಧ್ವನಿಗೂಡಿಸದೆ ಕಾವೇರಿ ಕೊಳದ ಜನರ ಅವಮಾನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾವ ಆಧಾರದ ಮೇಲೆ, ಯಾವ ವೀಕ್ಷಣೆ ಮಾಡಿ, ಎಷ್ಟು ಬೆಳೆಗಾಗಿ ನೀವು 4 ಕಟ್ಟು ಪದ್ಧತಿಯ ನಿಯಮವನ್ನು ಅನುಸರಿಸಿದ್ದೀರಾ ಅದನ್ನು ಬಹಿರಂಗಪಡಿಸಬೇಕು ಅಂತೇಳಿ ಜಲಸಂಪನ್ಮೂಲ ಸಚಿವರಿಗೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಒಂದು ತಿಂಗಳೇ ಒಂದರಂತೆ 4 ತಿಂಗಳು 4 ಕಟ್ಟು ನೀರು ಕೊಟ್ಬಿಟ್ರೆ ನೀವು ಹೇಳಿದ ತಕ್ಷಣ ನಾವು ಜೀವ ಉಳಿಸ್ಕೊಂಡು ಇರ್ಬೇಕಾ? ರೈತರು ಅಂದ್ರೆ ಏನು ಕಾರ್ಕಸ ಅನ್ಕೊಂಡಿದ್ದೀರಾ? ಯಾವ ರೈತರು ಬೆಳೆದಂತ ಬೆಳೆಗಳು ಎಷ್ಟು ರಕ್ಷಣೆಗಾಗಿ ನೀವು ಕ್ರಮ ಕೈಗೊಂಡಿದ್ದೀರಾ? AC ಕಚೇರಿಯಲ್ಲಿ ಕುತ್ಕೊಂಡು ನೀವು ಇಲ್ಲಿ ತೀರ್ಮಾನ ಮಾಡಿದ್ರೆ ರೈತರು ಬೀದಿಲಿ ತಂದು ನಿಲ್ಲಿಸಿ ನೀವು ಅವಮಾನ ಮಾಡ್ತಾ ಇದ್ದೀರಾ. ಇದು ನಮ್ಮ ಕನ್ನಡ ನಾಡಿನ, ಅದರಲ್ಲೂ ವಿಶೇಷವಾಗಿ ಕಾವೇರಿ ಕೊಳ್ಳದ ರೈತರ ದೌರ್ಭಾಗ್ಯ ಅಂತಲೇ ಹೇಳಬೇಕು. ಕನ್ನಂಬಾಡಿ ಕಟ್ಟೆ ಕಟ್ಟಿದ್ದ ಮಹಾರಾಜರು ಅವರ ಅರಮನೆ ಒಡವೆನ ಅಡಮಡಗಿ ತಮಿಳ್ನಾಡಿಗೆ ನೀರು ಬಿಡೋಕ್ಕಲ್ಲ. ಇವತ್ತು ನಮ್ಮ ರೈತರ ಹಿತವನ್ನು ಕಾಪಾಡಬೇಕಾದಂಥ ಸರ್ಕಾರ ನಾವು ಯಾವುದೇ ಕಾರಣದಲ್ಲೂ ರೈತರ ಕೈ ಬಿಡೋಲ್ಲ, ನಿಮ್ಮ ಒಟ್ಟಿಗೆ ನಾವು ಇದ್ದೇವೆ ಅಂತೇಳಿ ಬಡಾಯಿ ಕೊಚ್ಕೊಂಡು ಇವತ್ತು ಕಟ್ಟು ಪದ್ಧತಿಯಲ್ಲಿ ನೀರು ಬಿಡ್ತೀವಿ. ನೀವು ಅರೆ ಕುಷ್ಕಿ ಬೆಳೆ ಬೆಳೀರಿ, ಭತ್ತ ಕಬ್ಬು ಹಾಕ್ಬೇಡಿ, ಹುರುಳಿ ಬೆಳೀರಿ ಅಂತೇಳಿ ನಮ್ಮ ಈ ಭಾಗದ ರೈತರ ಕೈಗೆ ಚಿಪ್ಪು ಕೊಟ್ಟಂಥ ಸರ್ಕಾರ ಅಂತಂದರೆ ಇದು ಅತಿಶಯೋಕ್ತಿಯಲ್ಲ. ಈ ಕೂಡಲೇ ಏನು ಕಟ್ಟೆ ಪದ್ಧತಿಯಲ್ಲಿ ನೀರು ಬಿಡ್ತೀವಿ ಅಂತ ಹೇಳಿದ್ರಲ್ಲ, ಅದನ್ನು ಪುನರ್ವಿಮರ್ಶೆ ಮಾಡಿ ಸಂಪೂರ್ಣವಾಗಿ ನಮ್ಮ ಬೆಳೆಗಳಿಗೆ ನೀರನ್ನು ಹರಿಸಬೇಕು. ಇಲ್ಲದೇ ಹೋದರೆ ನಾವು ಕರ ನಿರಾಕರಣೆ ಚಳವಳಿಯನ್ನು ರೈತ ಸಂಘ ಮತ್ತು ಕನ್ನಡ ಸೇನೆ ಹೋರಾಟದ ವತಿಯಿಂದ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿವಿ. ಹೋರಾಟದ ಏನು ಕಟ್ಟು ಪದ್ಧತಿಯಿಂದ ನೀರು ಕೊಡ್ತೀವಿ ಅಂತ ಹೇಳಿಕೆ ಕೊಟ್ಟಿರುವಂಥ ನೀರಾವರಿ ಸಚಿವರು ಇದೇ ಈ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಸಚಿವರು ಒಬ್ಬರನ್ನು ಹೊರತುಪಡಿಸಿ ಅವರು ರೈತರ ಬಗ್ಗೆ ಕಿಂಚಿತ್ತು ಕಾಳಜಿ ತೋರಿಸಿದ್ರು ಇವರು ಅದ್ರ ಬಗ್ಗೆ ಕಾಳಜಿನೇ ತೋರಿಸ್ತಾ ಇಲ್ಲ. ಈ ಸರ್ಕಾರ ಏನಂತ ಹೇಳಿತ್ತು, ನಾವು ಯಾವುದೇ ಕಾರಣಕ್ಕೆ ತಮಿಳ್ನಾಡಿಗೆ ನೀರು ಬಿಡುವುದೇ ಇಲ್ಲ, ಬಂದಿರೋದು ಭೀಕರ ಬರಗಾಲ, ಹಂಗಾಗಿ ನೀರು ಬಿಡೋಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು. ಇವತ್ತು ಬೆಳಗ್ಗೆ ನ್ಯೂಸಲ್ಲಿ 5 ಗೇಟ್ ಓಪನ್ ಮಾಡಿ, ನಮ್ಮ ಗೇಟ್ಗಳೆಲ್ಲ ಬಂದ್ ಮಾಡಿ 5 ಗೇಟ್ ಓಪನ್ ಮಾಡಿ ತಮಿಳ್ನಾಡಿಗೆ ನೀರು ಬಿಡ್ತಾವ್ರೆ. ಕಬಿನಿಯಿಂದ 7 ಅಡಿ ನೀರು ಕಡಿಮೆ ಆಗಿದೆ. ಒಟ್ಟು 12 TMC 12 ಕ್ಯೂಸೆಸ್ ಸಾವಿರ ಕ್ಯೂಸೆಸ್ ನೀರು ಕೊಡ್ತೀವಿ ಅಂದರು. ಈಗ 18,000 ಕ್ಯೂಸೆಸ್ ನೀರನ್ನ ಕೊಡ್ತಾವ್ರೆ. ಈ ಸರ್ಕಾರ ಸರ್ವಪಕ್ಷಗಳ ಸಭೆ ಸೇರಿ ಏನು ನಾವು ಯಾವುದೇ ಕಾರಣಕ್ಕೂ ನೀರು ಕೊಡೋದೇ ಇಲ್ಲ ಅಂತ ಹೇಳಿದರು. ಕೊಡ್ತಾ ಇರೋ ವಿಚಾರ
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.